ಯುವರಾಜ್ ಕುಮಾರ್ ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯ ನೆಕ್ಸ್ಟ್ ಲೆವೆಲ್ ಸೆನ್ಸೇಷನ್. ಬರ್ದಿಟ್ಕೊಳ್ಳಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪವರ್ ಸ್ಟುಡಿಯೋಸ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸತೀಶ್. ನಾನು ಯಾಕೆ ಈ ತರ ಹೇಳಿದೆ ಅಂತಂದ್ರೆ, ಮುಂದೆ ಹೋಗ್ತಾ ಹೋಗ್ತಾ ನಿಮ್ಗೆ ಗೊತ್ತಾಗುತ್ತೆ ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಆಗೋ ಬೆಳವಣಿಗೆನ ನೋಡ್ಕೊಂಡ್ರೆ ನಮ್ಮ ಯುವರಾಜ್ ಕುಮಾರ್ ಅವ್ರನ್ನ ನೆಕ್ಸ್ಟ್ ಲೆವೆಲ್ ಸೆನ್ಸೇಷನ್ ಅಂತ ಯಾಕೆ ಕರೆದೆ ಅಂತ ನಿಮ್ ಮುಂದಕ್ಕೆ ಗೊತ್ತಾಗಿ ಆಗುತ್ತೆ. ಅಲ್ಲಿವರೆಗೆ ವೇಟ್ ಮಾಡಿ. ಸೊ ಫ್ರೆಂಡ್ಸ್, ಇವತ್ತು ನಿನ್ನೆ ರಿಲೀಸ್ ಆದಂತಹ ನವೆಂಬರ್ 1ನೇ ತಾರೀಕು ರಿಲೀಸ್ ಆದಂತಹ ಯುವ 01 YR01 ಆ ಒಂದು ಫಸ್ಟ್ ಲುಕ್ ಟೀಸರ್ ನ ರಿಯಾಕ್ಷನ್ ಮಾಡೋದಕ್ಕೆ ಬಂದಿದ್ದೀನಿ. ಸೊ ದಯವಿಟ್ಟು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಫ್ಟರ್ ಲಾಂಗ್ ಗ್ಯಾಪ್ ಇಟ್ಕೊಂಡು ಮತ್ತೆ ವಿಡಿಯೋ ಮಾಡಕ್ಕೆ ಒಂದು ಜೋಶ್ ಬಂದಿದೆ. ಸೊ ಆ ಜೋಶ್ ಮುಖಾಂತರ ಮತ್ತೆ ವಾಪಸ್ ಬಂದಿದ್ದೀನಿ. ದಯವಿಟ್ಟು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ನಿಮ್ ಸಪೋರ್ಟ್ ನನಗೆ ಬೇಕಿದೆ. ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಈಗ ಶುರು ಮಾಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್. ಓಕೆ, ಈಗ ಡೈರೆಕ್ಟ್ ಆಗಿ ಮ್ಯಾಟ್ರ್ ಬಂದ್ಬಿಡ್ತೀನಿ. ನಂಗೆ ತಡ್ಕೊಳಕ್ ಆಗ್ತಿಲ್ಲ ನಿಜವಾಗ್ಲೂ. ಆಫ್ಟರ್ ಅಣ್ಣವರು ನಮ್ಮ ಅಣ್ಣವ್ರು ಆದ್ಮೇಲೆ ಕನ್ನಡ ಫಿಲ್ಮ್ ಇಂಡಸ್ಟ್ರಿಲಿ ಈ ತರ ಒಂದು ಕಲರನ್ನ ಮೇಂಟೈನ್ ಮಾಡೋಕೆ ಯಾರ ಕೈಲೂ ಆಗ್ತಿರ್ಲಿಲ್ಲ, ಯಾವ ಹೀರೋಗೂ ಆಗ್ತಿರ್ಲಿಲ್ಲ ಅಂತ ಹೇಳ್ಬೋದು. ಬಟ್ ಇವಾಗ ಅನಿಸಿದೆ ಯುವರಾಜ್ ಕುಮಾರ್ ಅವರಲ್ಲಿ, ನಮ್ಮ ಅಣ್ಣವರಲ್ಲಿ ಇರ್ತಕ್ಕಂಥ ಎಲ್ಲಾ ಕ್ಯಾರೆಕ್ಟರ್ ಕೂಡ ಯುವರಾಜ್ ಕುಮಾರ್ ಅವರಲ್ಲಿ ಇದೆ. ಆ ಫಸ್ಟ್ ಲುಕ್ ಟೀಸರ್ ನೋಡ್ಬಿಟ್ಟೆ ಅನ್ಕೊಂಡೆ. ನಾನು ನಿಜವಾಗ್ಲೂ ಹಂಗ ಅನ್ಕೊಂಡಿದ್ದ, ಅನ್ಎಕ್ಸ್ಪೆಕ್ಟೆಡ್ ಆ ತರ ಇರುತ್ತೆ ಅಂತಾನೆ ಅನ್ಕೊಂಡಿರ್ಲಿಲ್ಲ. ಅಷ್ಟು ಚೆನ್ನಾಗಿ ಆ ಒಂದು ಫಸ್ಟ್ ಲುಕ್ ನಲ್ಲಿ ನಮ್ಮ ಯುವರಾಜ್ ಕುಮಾರ್ ಅವರ ಅಭಿನಯನ ತುಂಬಾನೇ ಚೆನ್ನಾಗಿದೆ. ನಂಗ ಅಣ್ಣವರೇ ಒಂಥರ ಪರ್ಫೆಕ್ಟ್ ಹೀರೋ ಅಂತ ಹೇಳ್ಬೋದು. ಎಲ್ಲಾ ರೋಲ್ಗೂ ಕೂಡ ಸೂಟ್ ಆಗುವಂತ ಹೀರೋ. ಅವ್ರ ತರ ಯಾರಾದ್ರೂ ಇರ್ಬೋದಾ ಅಂತ ಹುಡುಕ್ತಿದ್ದೋ. ಬಟ್ ಈಗ ಸಿಕ್ಕಿದ್ದಾರೆ ನಮ್ಮ ಯುವರಾಜ್ ಕುಮಾರ್ ಅವರು. ಆ ಡೈಲಾಗ್ ಡೆಲಿವರಿ, ಆ ಜೊತೆಗೆ ಏನು ಬಾಡಿ ಲ್ಯಾಂಗ್ವೇಜ್, ಫೈಟಿಂಗ್ಸ್, ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ ಈ ತರ ಈ ಲೆವೆಲ್ಗೆ ಆಕ್ಟಿಂಗ್ ಮಾಡ್ತಾರೆ ಅಂತ ಯುವರಾಜ್ ಕುಮಾರ್ ಅವರು. ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ. ಅವ್ರ ಡ್ಯಾನ್ಸಿಂಗ್ ನೋಡಿ ಅನ್ಕೊಂಡಿದ್ದೆ ಇವರು ನೆಕ್ಸ್ಟ್ ಲೆವೆಲ್ ಸೆನ್ಸೇಷನ್ ಅಂತ ಅವತ್ತೇ ಅನ್ಕೊಂಡಿದ್ದೆ. ಯಾವ್ದೋ ನಮ್ಮ ಅಪ್ಪು ಸರ್ ಮತ್ತೆ ಯುವರಾಜ್ ಕುಮಾರ್ ಅವರ ಡ್ಯಾನ್ಸಿಂಗ್ ನೋಡಿ, ಒಂದು ಸ್ಟೇಜ್ ಮೇಲೆ ಡ್ಯಾನ್ಸಿಂಗ್ ಇತ್ತು. ಆ ಡ್ಯಾನ್ಸ್ ನೋಡಿ ಅನ್ಕೊಂಡಿದ್ದೆ ನೆಕ್ಸ್ಟ್ ಲೆವೆಲ್ ಸೆನ್ಸೇಷನ್ ಗುರು ಅಂತ. ಬಟ್ ಇವಾಗ ಅನಿಸ್ತಿದೆ ಯುವ ರಾಜ್ ಕುಮಾರ್ ಅವರ ಮತ್ತು ಹೊಸ ಮೂವಿ, ಡೆಬ್ಯೂಟ್ ಮೂವಿ ಯುವ 01 ನ ಫಸ್ಟ್ ಲುಕ್ ನೋಡ್ಬಿಟ್ಟು ಅನಿಸ್ತಿದೆ ಈಸ್ ಎ ಕಂಪ್ಲೀಟ್ಲಿ ಫಿಟ್ ಅಂಡ್ ಪರ್ಫೆಕ್ಟ್ ಆಕ್ಟರ್ ಫಾರ್ ಅವರ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಅಂತ. ನಿಜವಾಗ್ಲೂ ಈ ತರ ಪ್ರತಿಭೆಗಳು ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ಬರ್ಲೇಬೇಕು. ಬಂದ್ರೆ ಇನ್ನೂ ಒಳ್ಳೇದು. ಒಂದು ಈಗೇನಿದೆ ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಯಾವ್ದು ಲೆವೆಲ್ ಅಲ್ಲಿ ಇದೆ ಅದಕ್ಕಿಂತ ಇನ್ನೂ ಬೇರೆನೇ ಲೆವೆಲ್ ರೀಚ್ ಆಗುತ್ತೆ. ಜೊತೆಗೆ ಈ ಸಿನಿಮಾದ ಕ್ಯಾಮ್ರಾ ವರ್ಕ್ ಇದೆಯಲ್ಲ, ಹ್ಯಾಟ್ಸ್ ಆಫ್ ಗುರು. ಏನ್ ಕ್ಯಾಮ್ರಾ ವರ್ಕ್, ಜೊತೆಗೆ ಗ್ರಾಫಿಕ್ಸ್ ಏನ್ ಕೊಟ್ಟವ್ರೆ ಯಪ್ಪ. ಯಾವ ಮೂವಿನೂ ಇದ್ರ ಮುಂದೆ ನಿಲ್ಲಕ್ಕಾಗಲ್ಲ. ಆ ತರ ಗ್ರಾಫಿಕ್ಸ್ ಅನ್ನು ಯೂಸ್ ಮಾಡವ್ರೆ. ಆ ರೇಂಜಿಗೆ ಮೂಡಿ ಬಂದಿದೆ ಅಂತ ಹೇಳ್ಬೋದು ಈ ಒಂದು ಮೂವಿ. ಸಿನಿಮಾ ಇನ್ ಪ್ರೋಗ್ರೆಸ್. ಓಕೆ, ಶೂಟಿಂಗ್ ನಡೀತಾ ಇದೆ. ಆಲ್ಮೋಸ್ಟ್ ರಿಲೀಸ್ ಆಗೋವರೆಗೂ ಎಲ್ಲರೂ ವೇಟ್ ಮಾಡ್ಲೇಬೇಕು. ಬಿಕಾಸ್ ಫಸ್ಟ್ ಲುಕ್ ಅಲ್ಲೇ ಈ ರೀತಿಗೆ ಇದೆ ಅಂತಂದ್ರೆ ಇನ್ನ ಮೂವಿ ರಿಲೀಸ್ ಆದ್ಮೇಲೆ ಇನ್ನೇನ್ ಕ್ವಾಲಿಟಿ ಕೊಟ್ಟಿರ್ಬೇಡ. ಯುವ ರಾಜ್ಕುಮಾರ್ ಅವರ ಮೊದಲನೇ ಮೂವಿ ಬೇರೆ. ನಂಗೆ ಡೈಲಾಗ್ ಹೇಳ್ಬೇಕು ಅಂತೂ ದಂಗಿರ್ತದೆ ಗುರು. ಈ ಲೆವೆಲ್ಗೆ ಡೈಲಾಗ್ ಡೆಲಿವರಿ ಈ ತರ ಕೊಡ್ತಾರೆ ಅಂತ ಅನ್ಬಿಟ್ಟು ನಂಗೆ ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ. ಯಪ್ಪ, ಡೈಲಾಗ್ ಹೇಳ್ಬೇಕಾದ್ರೆ ನಿಜವಾಗ್ಲೂ 5 ನಿಮಿಷ ಏನೋ ಒಂದು ಫಸ್ಟ್ ಲುಕ್ ವಿಡಿಯೋ ಇದೆ. ಆ ವಿಡಿಯೋದಲ್ಲಿ 5 ನಿಮಿಷದ ವಿಡಿಯೋದಲ್ಲಿ 1 ನಿಮಿಷನೂ ಕೂಡ 1 ಸೆಕೆಂಡು ಕೂಡ ಬೇಜಾರಾಗಿಲ್ಲ. ಇನ್ನೂ ಕೂಡ ಕ್ಯೂರಿಯಾಸಿಟಿ ಇನ್ನೂ ಕೂಡ ಹೆಚ್ಕೊಂಡು ಹೋಗ್ತಿತ್ತು ಅವ್ರು ಆಕ್ಟಿಂಗ್ ಮಾಡ್ತಾ ಇರ್ಬೇಕಾದ್ರೆ. ನನಗೇನಿಲ್ಲ, ಡೈಲಾಗು ಪ್ಲಸ್ ಆ ಫೈಟು ತುಂಬಾನೇ ಇಷ್ಟ ಆಗೋಯ್ತು. ದಯವಿಟ್ಟು ಯಾರಿನ್ನು ಆ ಟೀಸರ್ ನ ನೋಡಿಲ್ಲ, ಫಸ್ಟ್ ಲುಕ್ ಟೀಸರ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡ್ಬಿಟ್ಟು ನೋಡ್ಕೊಳ್ಳಿ. ಓಕೆನಾ? ತುಂಬಾನೇ ಚೆನ್ನಾಗಿದೆ. ನಮ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ನೆಕ್ಸ್ಟ್ ಲೆವೆಲ್ ಸೆನ್ಸೇಷನ್ ಅದು. ಓಕೆನಾ? ಸೊ ದಯವಿಟ್ಟು ಇಂತಹ ಪ್ರತಿಭೆಗಳಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಎಲ್ಲ ಮುಗಿಸ್ತಾ ಇದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇದೆ ಒಬ್ರು ಸ್ವಲ್ಪ ವಿಚಾರಗಳನ್ನ, ಹೇಟರ್ಸ್ಗಳನ್ನ. ಓಕೆನಾ? ನೆಕ್ಸ್ಟ್ ವಿಡಿಯೋದಲ್ಲಿ ಸ್ವಲ್ಪ ಹೇಟರ್ಸ್ಗಳ ಬಗ್ಗೆ ಒಂಚೂರು ಮಾತಾಡ್ಬೇಕು. ಅಲ್ಲಿವರೆಗ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನೆಲ್ ನಲ್ಲಿ ಅಪ್ಲೋಡ್ ಮಾಡಿರ್ತಕ್ಕಂಥ ವಿಡಿಯೋಗಳನ್ನ ನೋಡ್ಕೊಂಡು ಸಪೋರ್ಟ್ ಮಾಡಿ. ಸೊ ದಯವಿಟ್ಟು ನನ್ನ ವಿಡಿಯೋನ ನೋಡ್ತಾರ ಅಂತ ಅನ್ಕೊಂಡು ಇವತ್ತಿನ ವಿಡಿಯೋನ ಎಲ್ಲ ಮುಗಿಸ್ತಾ ಇದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕೀಪ್ ವಾಚಿಂಗ್ ಪವರ್ ಸ್ಟುಡಿಯೋಸ್ ಯೂಟ್ಯೂಬ್ ಚಾನಲ್. ಟೇಕ್ ಕೇರ್, ಬಾಯ್ ಬಾಯ್, ಧನ್ಯವಾದಗಳು. ಜೈ ಪವರ್ ಸ್ಟಾರ್, ಜೈ ಹಿಂದ್, ಜೈ ಕರ್ನಾಟಕ ಮಾತೆ.